ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ಎಲ್ಲರ ಮನೆಯಲ್ಲೂ ಗೋಧಿ ಹಿಟ್ಟು ಬಳಸ್ತಾನೆ ಇರ್ತೀವಿ ಅಲ್ವಾ. ಕೆಲವೊಂದು ಸಲ ಜಾಸ್ತಿ ಕೂಡ ತಂದಿರ್ತೀವಿ. ಅದು ಬೇಗನೆ ಖರ್ಚಾಗಲಿಲ್ಲ ಅಂದರೆ ಎಷ್ಟೊಂದು ಸಲ ಮುಗ್ಗು ವಾಸನೆ ಬಂದಾಗೆ ಆಗಿಬಿಡತ್ತೆ. ಅಲ್ಲದೆ ಸಣ್ಣ ಬಾಲುಳ ಅಥವಾ ಗೊಂಡಾಳ್ಗಟ್ಟಿನ ಥರನೂ ಕೂಡ ಆಗುತ್ತೆ ಅಲ್ವಾ. ಹಾಗಾಗಬಾರ್ದು. ಗೋಧಿ ಹಿಟ್ಟು ತುಂಬ ದಿನಗಳವರೆಗೆ ಚೆನ್ನಾಗಿರಬೇಕು ಅಂದರೆ ನೋಡಿ, ನೀವು ಈ ರೀತಿ ಬಿರಿಯಾನಿ ಎಲೆ ಇರುತ್ತಲ್ವಾ, ಮಸಾಲೆ ಪದಾರ್ಥಗಳಿಗೆ ಉಪಯೋಗಿಸ್ತಾ ಇರ್ತೀವಲ್ಲ, ಕೆಲವು ಕಡೆ ಪಲಾವ್ ಎಲೆ ಕೂಡ ಅಂತಾರೆ. ಅದರಲ್ಲಿ ಈ ರೀತಿ ನೋಡಿ ಒಂದು ಎಲೆನ ತೊಗೊಂಡ್ಬಿಟ್ಟು ಸ್ವಲ್ಪ ದೊಡ್ಡದಾಗಿರೋದನ್ನೇ ತಗೊಳ್ಳಿ. ಇದನ್ನು ಈ ಗೋಧಿ ಹಿಟ್ಟಿರುತ್ತಲ್ಲ ಅದ್ರ ಒಳಗಡೆನೆ ಹಾಕಬೇಕು. ನೀವು ಡಬ್ಬಿಯಲ್ಲಿ ಇಡ್ತಾ ಇದ್ದರೆ ಅದರಲ್ಲಿ ಹಾಕಬಹುದು, ಅಥವಾ ಈ ರೀತಿ ಚೀಲದಲ್ಲೇ ಇದ್ದರೆ ಅದರಲ್ಲೂ ಕೂಡ ಹಾಕಿ ಸ್ವಲ್ಪ ಹಿಟ್ಟು ಒಳಗಡೆ ಅದನ್ನು ಸೇರಿಸ್ಬಿಟ್ಟು ಇಟ್ಬಿಡಿ. ಆಮೇಲೆ ನೀವಿಟ್ಟಿರೋ ಡಬ್ಬಿ ಅಥವಾ ಚೀಲವನ್ನು ಸರಿಯಾಗಿ ಗಾಳಿ ಆಡದೇ ಇರೋ ಹಾಗೆ ಕ್ಲೋಸ್ ಮಾಡಿ ಇಡೋದರಿಂದ ಹಿಟ್ಟಿನಲ್ಲಿ ಯಾವುದೇ ಥರದ ಹುಳ ಆಗೋದಿಲ್ಲ, ಮುಗ್ಗು ವಾಸನೆ ಕೂಡ ಬರೋದಿಲ್ಲ. ನೀವು ಟ್ರೈ ಮಾಡಿ ನೋಡಿ. ಚಪಾತಿ ಹಿಟ್ಟಿನ ರೀತಿ ಅಕ್ಕಿಯನ್ನು ಕೂಡ ಮನೆಯಲ್ಲಿ ಹೆಚ್ಚಾಗಿಯೇ ತರ್ತೀವಿ ಅಲ್ವಾ. ಯಾಕೆ ಅಂದರೆ ಅನ್ನವಂತೂ ಪ್ರತಿದಿನವೂ ಮಾಡ್ತಾನೆ ಇರ್ತೀವಿ. ಹೀಗೆ ತಂದಿರುವಂಥ ಅಕ್ಕಿ ಕೂಡ ತುಂಬ ದಿನಗಳಾದಮೇಲೆ ಕೆಲವೊಂದು ಸಲ ಇದರಲ್ಲೂ ಬಾಲುಳ ಆಗುತ್ತೆ, ಅಥವಾ ಗೊಂಡೆ ಗೊಂಡೆ ಥರ ಹುಳ ಕೂಡ ಶುರು ಆಗಿಬಿಡತ್ತೆ. ಹಾಗಾಗಬಾರ್ದು ಅಂದರೆ ನೋಡಿ, ನೀವು ಇದರಲ್ಲಿ ಒಂದು ಬೆಳ್ಳುಳ್ಳಿಯನ್ನು ಹಾಕಿ ಇಡಬೇಕು. ಒಂದು ಚೀಲಕ್ಕೆ ಒಂದು ಬೆಳ್ಳುಳ್ಳಿ ಸಾಕಾಗುತ್ತೆ. ಒಂದು ಬೆಳ್ಳುಳ್ಳಿಯನ್ನು ಈ ರೀತಿ ಪೂರ್ತಿ ಅಕ್ಕಿ ಒಳಗಡೆ ಮುಳುಗಿಸಿ ಇಟ್ಬಿಡಿ. ಆಮೇಲೆ ನಾರ್ಮಲ್ಲಾಗಿ ಚೀಲ ಅಥವಾ ಡಬ್ಬಿಯನ್ನು ಮುಚ್ಚಿ ಸರಿಯಾಗಿ ಇಟ್ಬಿಡೋದ್ರಿಂದ ನೋಡಿ, ಈ ಅಕ್ಕಿಯನ್ನು ಎಷ್ಟು ದಿನಗಳವರೆಗೆ ಇಟ್ಟರೂ ಕೂಡ ಇದರಲ್ಲಿ ಯಾವುದೇ ರೀತಿ ಹುಳ ಆಗೋದಿಲ್ಲ. ಬೆಳ್ಳುಳ್ಳಿ ಹಾಕೋದು ಬೇಡ ಅನಿಸಿದರೆ ಇಲ್ಲಿ ಇನ್ನೊಂದು ಐಡಿಯಾ ಇದೆ. ದಿನವೂ ಈ ರೀತಿ ದೊಡ್ಡ ಚೀಲದಿಂದ ತಕ್ಕೊಳ್ಳೋದಕ್ಕಿಂತ ಇದನ್ನು ಒಂದು ಚಿಕ್ಕ ಡಬ್ಬಿಯಲ್ಲಿ ತುಂಬಿಟ್ಕೊಂಡ್ಬಿಡಿ. ಪ್ರತಿನಿತ್ಯ ಬಳಸೋದಕ್ಕೆ ಅಂತ ಒಂದು ಸಣ್ಣ ಡಬ್ಬಿಯಲ್ಲಿ ಈ ರೀತಿ ತೆಗೆದಿಟ್ಕೊಂಡ ನಂತರ ದೊಡ್ಡ ಚೀಲದಲ್ಲಿ ಇನ್ನೂ ಹೆಚ್ಚಿನ ಅಕ್ಕಿ ಇರುತ್ತಲ್ವಾ, ಅದರಲ್ಲಿ ನೀವು 4ರಿಂದ 5 ಒಣ ಮೆಣಸಿನ್ಕಾಯಿ ಹಾಕಿಡಬೇಕು. ಈ ರೀತಿ ಒಣ ಮೆಣಸಿನ್ಕಾಯಿ ಹಾಕಿ ಇಡೋದ್ರಿಂದ ಅಕ್ಕಿಯಲ್ಲಿ ಹುಳ ಆಗೋದಿಲ್ಲ. ಸಾಮಾನ್ಯವಾಗಿ ಅಕ್ಕಿನ ಎಲ್ಲರೂ ಹೆಚ್ಚಿಗೆನೇ ತರ್ತೀವಿ. ಹಾಗಿದ್ದಾಗ ಈ ರೀತಿ ಒಣ ಮೆಣಸಿನ್ಕಾಯಿ ಹಾಕಿಡೋದ್ರಿಂದ ತಿಂಗಳು ಕಳೆದರೂ ಕೂಡ ಅಕ್ಕಿ ಚೆನ್ನಾಗಿ ಇರುತ್ತೆ, ಯಾವುದೇ ರೀತಿ ಹುಳ ಆಗೋದಿಲ್ಲ. ಅಡುಗೆ ಮನೆಯಲ್ಲಿ ಗ್ಯಾಸ್ ಹಿಂಭಾಗದಲ್ಲಿ ಅಥವಾ ಸಿಂಕ್ ಹತ್ರ ಈ ರೀತಿ ಗೋಡೆ ಕಲೆ ಕಲೆ ಆಗಿಬಿಟ್ಟಿರುತ್ತೆ ಅಲ್ವಾ. ಪ್ರತಿನಿತ್ಯ ಏನೇ ಕ್ಲೀನ್ ಮಾಡ್ಕೋತೀವಿ ಅಂದ್ರೂ ಡೀಪ್ ಕ್ಲೀನ್ ಮಾಡೋದಕ್ಕೆ ಆಗಿರೋದಿಲ್ಲ. ಒಗ್ಗರಣೆ ಹಾಕುವಾಗ ಏನಾದರೂ ಸಿಡಿದಿರುತ್ತೆ, ಅಥವಾ ಪಾತ್ರೆ ತೊಳೆಯುವಾಗ ಸೋಪಿನ ನೀರು ಸಿಡಿದಿರುತ್ತೆ. ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ನಾನಿಲ್ಲಿ ನಿಂಬೆಹಣ್ಣಿನ ಸಿಪ್ಪೆಯನ್ನು ಬಳಸ್ತಾ ಇದ್ದೀನಿ. ನೋಡಿ, ನಿಂಬೆಹಣ್ಣಿನ ಹುಳಿಯೆಲ್ಲ ಬಳಸಿದ ನಂತರ ಸಿಪ್ಪೆನಲ್ಲೂ ಕೂಡ ಇನ್ನೂ ಹುಳಿ ಅಂಶ ಉಳಿದಿರುತ್ತೆ. ಇದರ ಮೇಲೆ ಈಗ ಜೊತೆಗೆ ಸ್ವಲ್ಪ ಸೋಡಾ ಪುಡಿ ಬೇಕಾಗತ್ತೆ. ನೋಡಿ, ಹೀಗೆ ನಿಂಬೆಹಣ್ಣಿನ ಸಿಪ್ಪೆ ಅರ್ಧ ಭಾಗದಲ್ಲಿ ಮೇಲೆ ಒಂದು ಸ್ವಲ್ಪ ಸೋಡಾ ಪುಡಿನ ಉದುರಿಸ್ಕೊಂಡ್ಬಿಡಿ. ಈ ಸೋಡಾ ಪುಡಿ ಸೇರಿಸಿದಂತಹ ನಿಂಬೆಹಣ್ಣಿನ ಸಿಪ್ಪೆಯಿಂದ ನೋಡಿ ಗೋಡೆಯನ್ನು ಈ ರೀತಿಯಾಗಿ ಉಜ್ಜುತ್ತಾ ಹೋಗಿ. ಅಡುಗೆಗೆ ನಿಂಬೆಹಣ್ಣು ಉಪಯೋಗಿಸಿದ ನಂತರ ಈ ಸಿಪ್ಪೆನ ಬಿಸಾಕ್ಬಿಡ್ತೀವಿ ಅಲ್ವಾ, ಆ ಟೈಮ್ನಲ್ಲೇ ಸ್ವಲ್ಪ ಇದರ ಮೇಲೆ ಸೋಡಾ ಪುಡಿ ಹಾಕ್ಕೊಂಡ್ಬಿಟ್ಟು ಗೋಡೆಯನ್ನು ಉಜ್ಕೊಂಡ್ಬಿಟ್ರೆ ಸಾಕು. ಏನೇ ಸಿಡಿದಿರುವಂತಹ ಕಲೆಗಳು ಕೂಡ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈ ರೀತಿ ನಿಂಬೆಹಣ್ಣಿನ ಸಿಪ್ಪೆಯಿಂದ ಉಜ್ಜಿದ ನಂತರ ನೋಡಿ, ಒಂದು ಬಟ್ಟೆ ಅಥವಾ ಟಿಶ್ಯೂ ಪೇಪರ್ನ ತೊಗೊಂಡ್ಬಿಟ್ಟು ಆ ಗೋಡೆನ ಒರೆಸ್ಕೋಬೇಕು. ಇದನ್ನು ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗ್ತಾ ಇದೆ ಎಲ್ಲ ಕೊಳೆ ಇದರಲ್ಲಿ ಹೇಗೆ ಅಂಟ್ಕೊಂಡು ಬಂದಿದೆ ಅಂತ. ಈಗ ನೋಡಿ, ಒರೆಸ್ಕೊಂಡ ತಕ್ಷಣ ಗೋಡೆ ಹೇಗೆ ಕಾಣ್ತಾ ಇದೆ, ಮುಂಚೆ ಹೇಗಿತ್ತು, ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಲ್ವಾ. ಈ ಐಡಿಯಾ ನಿಮಗೂ ಇಷ್ಟ ಆಯಿತು ಅಲ್ವಾ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ, ನಿಮ್ಮ ಅಡುಗೆ ಮನೆ ಗೋಡೆ ಕೂಡ ಫಳಫಳ ಅಂತ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಟಿಪ್ ನೋಡೋಣ. ಪ್ರತಿದಿನ ಈರುಳ್ಳಿ ಹೆಚ್ಚುವಾಗ ಅಥವಾ ಬೆಳ್ಳುಳ್ಳಿ ಜಜ್ಕೊಳ್ಳುವಾಗ
ಅದನ್ನು ಮುಟ್ಟೋದ್ರಿಂದ ಕೈ ಕೂಡ ಸ್ಮೆಲ್ ಆಗುತ್ತೆ, ಹಾಗೆಯೇ ಚಾಪಿಂಗ್ ಬೋರ್ಡ್ ಕೂಡ ಸ್ಮೆಲ್ ಆಗಿರುತ್ತೆ. ಅದಕ್ಕೆ ನೀವು ಈ ರೀತಿ ನಿಂಬೆಹಣ್ಣಿನ ಸಿಪ್ಪೆ ತಗೊಂಡು ಚಾಪಿಂಗ್ ಬೋರ್ಡ್ನ ಚೆನ್ನಾಗಿ ತಿಕ್ಕಬೇಕು. ನೋಡಿ, ಈ ರೀತಿ ಉಲ್ಟಾ ಮಾಡಿಕೊಂಡ್ರೆ ಹಿಡ್ಕೊಳೋದಕ್ಕೂ ಈಸಿ ಆಗುತ್ತೆ. ಅದೇ ರೀತಿ ಕೈ ಬೆರಳುಗಳಿಗೂ ಕೂಡ ನಿಂಬೆಹಣ್ಣಿನ ಸಿಪ್ಪೆಯಿಂದ ತಿಕ್ಕಬಹುದು. ಹೀಗೆ ಮಾಡೋದ್ರಿಂದ ಎಲ್ಲ ಸ್ಮೆಲ್ ಕೂಡ ಹೋಗುತ್ತೆ. ಬದನೆಕಾಯಿ ಅಥವಾ ಬೀಟ್ರೂಟ್ ಹೆಚ್ಚಿದಾಗ ಕೈ ಕಪ್ಪಾಗಿರುತ್ತೆ, ಆಗ ಕೂಡ ಈ ಟಿಪ್ಸ್ ಉಪಯೋಗಕ್ಕೆ ಬರುತ್ತೆ. ನೀವು ಎಲ್ಲ ಅಡಿಗೆ ಮಾಡಿ ಮುಗಿದ ನಂತರ ದಿನಕ್ಕೆ ಒಂದು ಸಲ ಚಾಪಿಂಗ್ ಬೋರ್ಡ್ನ ಈ ರೀತಿಯಾಗಿ ತೊಳೆದು ಇಟ್ಟುಬಿಟ್ರೆ ಚಾಪಿಂಗ್ ಬೋರ್ಡ್ ಫುಲ್ ಕ್ಲೀನ್ ಆಗುತ್ತೆ, ಯಾವುದೇ ಕ್ರಿಮಿ ಕೀಟಗಳು ಕೂಡ ಬರೋದಿಲ್ಲ. ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಲ್ವಾ? ಹಾಗಿದ್ರೆ ಮರೀದೆ ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ಯೂಸ್ಫುಲ್ ಮತ್ತು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಧನ್ಯವಾದಗಳು.